ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹೈಯರ್ ಎಜುಕೇಶನ್ಗೆ ಅಂದ್ರೆ ನೆಕ್ಸ್ಟ್ ಓದೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ನೀವು ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ ಅದೇ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. ಈ ಬೆಸ್ಟ್ ಆಫ್ 3 ನೀವು ಏನಂದ್ರೆ 760 ಒಂದ್ಸತಿ 80 ತಗೊಂಡಿರ್ತೀರಿ. ನೆಕ್ಸ್ಟ್ ಟೈಮ್ ಥರ್ಡ್ ಎಕ್ಸಾಮ್ ನೀವು 70 ತಗೊಂಡ್ರು ನೀವು ಯಾವ್ದು ಟಾಪ್ ಎಕ್ಸಾಮ್ಸ್ ಅಲ್ಲಿ ಟಾಪ್ ಮಾರ್ಕ್ಸ್ ಯಾವ್ದು ತಗೊಂಡಿರ್ತೀರಿ ಅದೇ ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತದೆ. ಮಕ್ಕಳು ಫೇಲ್ ಆಗ್ಬಾರ್ದು, ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ SSLC ಅಲ್ಲಿ ಮತ್ತೆ PUC ಅಲ್ಲಿ ನಾವು ಮಾಡಿದ್ವಿ. ಹೋದ್ ಸತಿ ತಮ್ಮ ಗಮನಕ್ಕೆ ಇರಲಿ, ಯಾಕಂದ್ರೆ ನಿಮ್ ಗಮನಕ್ಕೆ ಕೊಡ್ತೀವಿ. 1,20,000 ಮಕ್ಕಳು ಸೆಕೆಂಡರಿ PUC ಅವರು ಎಕ್ಸಾಮ್ ತಗೊಂಡ್ರು ಹೋದ್ ಸತಿ. ಅದ್ರಲ್ಲಿ ಹೆಚ್ಚು ಪಾಲು ಫೇಲ್ ಆದವರು ಸುಮಾರು 1,10,000 ಮಕ್ಕಳು ಫೇಲ್ ಆದವರು. ಇನ್ನು 12,000 ಮಕ್ಕಳು ಮೇಲ್ದರ್ಜೆ ಅಂದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬೇಕು ಅಂತ ತಗೊಂಡ್ರು. ನಿಮಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. 1,20,000 ಮಕ್ಕಳಲ್ಲಿ 42,000 ಮಕ್ಕಳು ಪಾಸ್ ಆಗಿ ಈಗಾಗಲೇ ಡಿಗ್ರಿನ ಇಂಜಿನಿಯರ್ ಅವ್ರು ಏನೇನ್ ಬೇಕು ಈಗಾಗಲೇ ಅದನ್ನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಥರ್ಡ್ ಎಕ್ಸಾಮ್ ಮಾಡಿರೋದು. ಆಮೇಲೆ ಸಪ್ಲಿಮೆಂಟರಿ ಅಂತ ಮಾಡಲ್ಲ, ಯಾಕಂದ್ರೆ ಸಪ್ಲಿಮೆಂಟರಿ ಅಂದ್ರೆ ಅಲ್ಲಿ ತೋರಿಸುತ್ತೆ ನೀವು ಫೇಲ್ ಆಗಿ ಬಂದವರು ಅಂತ. ಅದಕ್ಕೆ ಸಪ್ಲಿಮೆಂಟರಿ ಅಂತ ಕರಿಬಾರದು. ನಾವು ತೀರ್ಮಾನವನ್ನು ಮಾಡೋದು ಮಕ್ಕಳು ಅವ್ರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ಅವ್ರು ಯಾವತ್ತೂ ಪಾಸ್. ಮಕ್ಕಳು ಏನಾದ್ರು ಫೇಲ್ ಆದ್ರೆ ಅದು ಮಕ್ಕಳೆಲ್ಲ ಫೇಲ್. ನನಗನ್ಸುತ್ತೆ ಟೀಚರು ಮತ್ತೆ ಸರ್ಕಾರ ಫೇಲ್ ಆದ್ರೆ, ಯಾಕಂದ್ರೆ ನಾವು ಅವ್ರಿಗೆ ಸರ್ವಿಸ್ ಮಾಡಿಲ್ಲ. ಆದ್ರೆ ನೀವು ಚಪ್ಪಾಳೆ ಹೊಡಿಬೇಕಾದ್ರೆ ಒಂದು ಹೇಳ್ತೀನಿ, ನೀವು ಸರಿ ಹೋಗ್ಲಿಲ್ಲ ಅಂದ್ರೆ ನಿಮ್ದು ತಪ್ಪದ ನಿಮಗೆ ತೀರ್ಮಾನಕ್ಕೆ ಬಿಟ್ಟು ಬಿಡುತ್ತೇನೆ. ಯಾಕಂದ್ರೆ ಚಪ್ಪಾಳೆ ಹೊಡೋದು ಬಹಳ ಈಸಿ, ಮಕ್ಕಳಿಗೆ ಪಾಠ ಹೇಳ್ತಿರ್ತಾರಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಬೆಸ್ಟ್ ಟೀಚರು ಯಾವ ಪ್ರೈವೇಟ್ ಶಾಲೆ ಆಗಲಿ ಅನುದಾನಿತ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸಿಗಲ್ಲ. ಅವರೆಲ್ಲ ಯಾರು ಮುಗಿಸ್ತಿಲ್ಲ, ಅದು ಬಂಗಾರ ತರಬೇತಿ ತಕ್ಷಣ ಯಾರು ಟೀಚರ್ ಕೆಲಸ ಕೊಡ್ಸಕ್ ಆಗೋದಿಲ್ಲ. ನಾನು ಅದೇ ಪ್ರೈವೇಟ್ ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಕೊಡಿಸಬಹುದು, ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಆಗೋದಿಲ್ಲ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರು, ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಟೀಚರ್ಸ್, ಬೆಸ್ಟ್ ಟೀಚರ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಮೊನ್ನೆ ಎಲ್ಲ ಸ್ವಲ್ಪ ಎಕ್ಸಾಮ್ ಎಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ವಿ ನಾವು, ಅದರಿಂದ ಸ್ವಲ್ಪ ತೊಂದರೆನೂ ಕೂಡ ಆಯ್ತು. ಪರವಾಗಿಲ್ಲ, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕಾಪಿ ಹೊಡೆದು ಪಾಸ್ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ನಮ್ಮ ಸರ್ಕಾರದಲ್ಲಿ ಇರೋದಿಲ್ಲ. ಅದು ಒಳ್ಳೇದು ಅಲ್ಲ. ಮಕ್ಕಳನ್ನ ಪಾಸ್ ಮಾಡೋದಕ್ಕಿಂತ ಅವರಿಗೆ ಸಹಾಯ ಮಾಡಿ ಅವರನ್ನ ಮೇಲ್ದರ್ಜೆಗೆ ತಗೊಂಡಿರ್ತಕ್ಕಂಥ ಕೆಲಸ ಸರ್ಕಾರದ್ದು ಮತ್ತೆ ಟೀಚರ್ಸ್ ಆಗ್ತಾರೆ. ಅದನ್ನ ನಾವು ಮಾಡ್ತೀವಿ. ಸರ್ಕಾರ ನಿಮ್ಮ ಜೊತೆಗಿರ್ತದೆ. ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಯಾವ ರೀತಿ ಅನುಕೂಲತೆ ಬೇಕು. ಯಾಕಂದ್ರೆ ನೀಟ್ ಏನ್ ಎಕ್ಸಾಮ್ ಇದೆಯಲ್ಲ ಅದೆಲ್ಲ, ಯಾಕಂದ್ರೆ ನೀವು ಒಬ್ಬೊಬ್ರು ನೀಟ್ ಎಕ್ಸಾಮಿಗೆ ಹೋಗ್ಬೇಕಂದ್ರೆ 1.5 ಲಕ್ಷ 2 ಲಕ್ಷ ಅಂದ್ರೆ ಟ್ರೈನಿಂಗಿಗೆ. ಕೆಲವರೆಲ್ಲ 12ನೇ ಕ್ಲಾಸ್ ಮುಗಿಸಿದ್ಮೇಲೆ ನೀಟ್ ಎಕ್ಸಾಮಿಗೆನೆ 1 ವರ್ಷ ಬರೀ ಸ್ಪೆಷಲ್ ಕೋಚಿಂಗ್ ತಗೊಳ್ತಾರೆ. ಅಷ್ಟೊಂದು ಆರ್ಥಿಕ ಹೊರೆ ಒಬ್ಬ ರೈತರಿಗೆ ಇಲ್ಲ ಬಡವರಿಗೆ ಬೀಳ್ತಾರೆ. ಅದು ಆಗಬಾರದು. ಆದ್ರೆ ಅವ್ರಿಗೆ ಸಹಕಾರ ಆಗ್ಬೇಕಂತ ಈ ವರ್ಷದಿಂದಾನೆ ನೀಟ್ ಕೋಚಿಂಗ್ ನ ಸುಮಾರು 20,000 ಮಕ್ಕಳಿಗೆ ಮತ್ತೆ ಇನ್ನು ಮೇಲ್ದರ್ಜೆಗೆ ತಗೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನನಗೆ ದುಡ್ಡು ಬೇಕಾಗ್ತದೆ. ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ನಾನು ಇದನ್ನೆಲ್ಲ ಸ್ಪೆಷಲ್ ಗ್ರಾಂಟ್ ತಂದು ಮಾಡ್ತಕ್ಕಂಥದ್ದು. ಇದೆಲ್ಲ ನಮ್ಮ ಇಲಾಖೆಯಲ್ಲಿ ಇರಲಿಲ್ಲ. ಇಡೀ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಟೈಮ್ ಕರೆಕ್ಟ್ ಅಲ್ಲ GPR ಫಸ್ಟ್ ಟೈಮ್ ನಾವು ನೀಟ್ ಎಕ್ಸಾಮ್ ನ ನೀಟ್ ಕೋಚಿಂಗ್ ನ ನಮ್ಮ ಮಕ್ಕಳಿಗೆ ನಮ್ಮ ಇಲಾಖೆಯಿಂದ ಫ್ರೀ ಆಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡತಕ್ಕಂಥದ್ದನ್ನ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅದನ್ನ ಅನುಷ್ಠಾನ ಕೂಡ ದುಡ್ಡು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಹಕಾರ ಮಾಡಬೇಕು ಅಂತ ಹೇಳಿ ಆ ರೀತಿಯಲ್ಲಿದೆ. ಆದ್ರೆ ಸಾಕಷ್ಟು ಮಾತಾಡದೆ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಒಳ್ಳೇದಾಗ್ಲಿ. ಇವತ್ತೇನು ಕಾರ್ಯಕ್ರಮವನ್ನ ಸರ್ಕಾರದ ವತಿಯಿಂದ ಮತ್ತೆ ನಮ್ಮ ಕೃಷಿ ಇಲಾಖೆಯಿಂದ ಏನು ಇವತ್ತು ಆಯೋಜನೆಯನ್ನ ಮಾಡಿದ್ದಾರೆ, ದಯವಿಟ್ಟು ಅದನ್ನ ನಿಮಗೋಸ್ಕರ ಮಾಡಿರೋದು, ನಿಮ್ ಭವಿಷ್ಯಕ್ಕೋಸ್ಕರ ಮಾಡಿರೋದು. ಆಮೇಲೆ ನೀವು ಭವಿಷ್ಯ ಆದ ತಕ್ಷಣ ನಿಮ್ಮ ಸಹಕಾರ ನಮ್ಮ ರಾಜ್ಯದಲ್ಲಿ ನಿಮ್ಮ ಒಂಥರ ಈ ಹ್ಯೂಮನ್ ರಿಸೋರ್ಸಸ್ ಏನಂತಾರೆ ಅದು ಸಂಪನ್ಮೂಲ. ನೀವೆಲ್ಲ ಮೇಲೆ ಚೆನ್ನಾಗಿ ಬೆಳೆದಷ್ಟು ನಮ್ಮ ರಾಜ್ಯಕ್ಕೆ ಅದೊಂಥರ ಸಂಪನ್ಮೂಲ ಇದ್ದಂಗೆ. ಅದಾಗ್ಲಿ, ನಿಮ್ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಶುಭ ಕೋರಿ